ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ 2ನೇ ದಿನದ ಜಾರ್ಜಿಯಾ ಟ್ರಿಪ್ದು ವಿಡಿಯೋ. ಇದು ನಾವೇನು ವಿಡಿಯೋ ಇವಾಗ ತೋರಿಸ್ತಾ ಇದ್ದೀನಿ, ಇದು ನಾವು ಏನು ಉಳ್ಕೊಂಡಿದ್ವಿ ಹೋಟೆಲ್ಲು, ಅಲ್ಲಿಂದ ವ್ಯೂ ಏನಿತ್ತು ಇದು ನಮ್ಮ ಬ್ರೇಕ್ಫಾಸ್ಟ್ ಕೌಂಟರ್ ಇತ್ತು ಟಾಪ್ ಫ್ಲೋರಲ್ಲಿ. ಸೊ ಅಲ್ಲಿಂದ ಇದನ್ನು ಆಲ್ಮೋಸ್ಟ್ ಟಿಬ್ಲಿಸಿ ಸಿಟಿ ಏನಿದೆ ಅದು ಕವರ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿತ್ತು ವ್ಯೂ. ಅಲ್ಲಿ ಕೌಂಟರಲ್ಲಿ ಕುತ್ಕೊಂಡು ತಿಂಡಿ ತಿಂತ ವ್ಯೂ ನೋಡೋದಕ್ಕೆ. ಮಳೆ ಬೇರೆ ಬರ್ತಾ ಇದರಿಂದ ಆ ಮೋಡ ಆಗಿರ್ಬೋದು, ಆ ಮೋಡ ಮುಚ್ಕೊಂಡು ಬೆಟ್ಟಗಳು ಕವ್ದ ಹಂಗಿತ್ತು, ಅದೆಲ್ಲ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ವ್ಯೂ. ಸೊ ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿರ್ತಕ್ಕಂಥದ್ದು. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸಿಟಿ ಕಾಣಿಸ್ತಾ ಇದೆ ಇದರಲ್ಲಿ, ಸ್ವಲ್ಪ ಆಫ್ ದ ಸಿಟಿ ಕಾಣಿಸುತ್ತೆ ಇದರಲ್ಲಿ. ಅದಾದಮೇಲೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಬಿಲ್ಡಿಂಗ್ಸು ಮತ್ತು ರೋಡ್ಸು, ಇದೆಲ್ಲ ನಿಮಗೆ ಫುಟ್ಪಾತು. ಎಷ್ಟು ನೀಟಾಗಿತ್ತು ಸಿಟಿ ಅಂತ ಅಂದರೆ, ಫುಟ್ಪಾತಲ್ಲಿ ನೀವು ವಾಕ್ ಮಾಡ್ತಾ ಇದ್ದರೆ ಯು ಆರ್ ನಾಟ್ ಫೀಲಿಂಗ್ ಅದು ಫುಟ್ಪಾತ್ ಅಂತ. ಅಷ್ಟು ನೀಟಾಗಿ ತುಂಬಾ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸಿಟಿನ. ಸೊ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾವು ನೆಕ್ಸ್ಟು ಬೋಟ್ ರೈಡ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟಿಬ್ಲಿಸಿನಲ್ಲಿ ಹೋಗ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿ ರೆಡಿಯಾಗಿದ್ದಾರೆ. ಬಟ್ ಏನಂದರೆ ಇಲ್ಲಿ ನಮಗೆ ಫಸ್ಟ್ ಡೇ ಸ್ವಲ್ಪ ಬೇಜಾರು ಅನಿಸಿದ್ದು. ಬೇಜಾರಂತ ಅಂದರೆ ಖುಷಿನೂ ಇತ್ತು, ಒಂದು ಕಡೆ ಬೇಜಾರು ಅನಿಸ್ತಾ ಇತ್ತು. ಯಾಕೆಂದರೆ ಮಳೆ ಬರ್ತಾಯಿತ್ತು, ನೀವು ನೋಡ್ತಾ ಇರ್ಬೋದು ಮಳೆ ಬರ್ತಾಯಿದೆ. ಸೊ ಆ ಮಳೆಯಲ್ಲಿ ನಾವು ಟ್ರಿಪ್ ಅಂತ ಹೋದಾಗ ಸ್ವಲ್ಪ ಮಳೆ ಬರ್ತಾಯಿದ್ರೆ ಇರ್ಸು ಮುರ್ಸು ಆಗುತ್ತೆ ಅಲ್ವಾ, ಎಲ್ಲೂ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಂಗೆ ಪ್ಲ್ಯಾನ್ಗಳು ವರ್ಕೌಟ್ ಆಗಲ್ಲ ಅಲ್ವಾ. ಸೊ ಅದಕ್ಕೆ ಬೇಜಾರಾಗ್ತಾಯಿತ್ತು. ಬಟ್ ಮಳೆ ಬರ್ತಾ ಇದ್ದಿದ್ದು ನೋಡಿ ಖುಷಿ ಆಯಿತು. ಇದೇನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಫುಲ್ಲು ಟಿಬ್ಲಿಸಿ ಸಿಟಿ. ಅಲ್ಲಿ ಏನು ಯೂಟರ್ನ್ ತೊಗೊಂಡ್ವಿ, ಅಲ್ಲಿ ಫಸ್ಟು ಮೆಕ್ಡೊನಾಲ್ಡ್ ಜಾರ್ಜಿಯಾದಲ್ಲಿ ಓಪನ್ ಆಗಿದ್ದು ಅಂತ ಹೇಳ್ತಾಯಿದ್ರು. ಇಲ್ಲಿ ಟಿಬ್ಲಿಸಿನಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನೀವೆಷ್ಟು ಚಂದ ಬಿಲ್ಡಿಂಗ್ ಇಲ್ಲಿ ಅದ್ರ ಮೇಲೆ ಒಂದು ಗ್ರಾಫಿಟಿನ ಮಾಡಿರ್ತಾರೆ. ಸೊ ಅದು ಒಂದು ಇಲ್ಲಿ ಕಲ್ಚರ್ ಅಂತಲೇ ಹೇಳ್ಬೋದು. ಇದು ಎಲ್ಲ ಬಂದು ಅವರು ಪಬ್ಲಿಕ್ ಏನು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಆ ಥರ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತಕ್ಕಂಥ ಜಾಗಗಳು ಅಂತ ಎಲ್ಲ ತೋರಿಸ್ತಾ ಇದ್ರು. ಮತ್ತು ಮಾಲು ಆ ಥರದನ್ನೆಲ್ಲ ತೋರಿಸ್ತಾ ಇದ್ರು ನಮಗೆ ಡ್ರೈವರು. ಟಿಬ್ಲಿಸಿ ಒಂದು ಸಿಟಿನ ಆಲ್ಮೋಸ್ಟ್ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಇದು ಏನಿದೆ ಇದು ಲಿಬರ್ಟಿ ಸ್ಕ್ವೇರ್ ಅಂತ, ಅಂದರೆ ಆ ಟಿಬ್ಲಿಸಿ ಸಿಟಿನಲ್ಲಿ ಸೆಂಟರ್ ಆಫ್ ದ ಪ್ಲೇಸ್ ಅಂತ ಇದನ್ನು ಕರೀತಾರೆ. ಇಲ್ಲೇ ನಿಮಗೆ ಅದು ಪಾರ್ಲಿಮೆಂಟು ಆ ಥರದ್ದೆಲ್ಲ ನಿಮಗೆ ಸರೌಂಡಿಂಗ್ಸ್ ಸಿಗ್ತಾ ಹೋಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಸಿಟಿ, ಬ್ಯೂಟಿಫುಲ್ ಆಗಿತ್ತು. ಆ ಮಳೆ ಬರ್ತಾ ಇದ್ದಿದ್ದಕ್ಕೂ ಆ ವೆದರಿಗೂ ತುಂಬಾ ಮಜಾ ಕೊಡ್ತಾಯಿತ್ತು ಸಿಟಿ ನೋಡೋದಕ್ಕೆ. ಇಲ್ಲಿ ಟಾರ್ ರೋಡ್ ಬಂದು ಆಲ್ಮೋಸ್ಟ್ ಕೆಲವೊಂದು ಕಡೆ ಎಲ್ಲ ಕಲ್ಲಲ್ಲಿ ರೋಡ್ ಮಾಡ್ತಾಯಿದ್ರು. ಸೊ ಅದು ಮೇ ಬಿ ನನಗನ್ಸೋ ಪ್ರಕಾರ ಬಾಳಿಕೆ ತುಂಬ ದಿನ ಬರುತ್ತೆ ಅನಿಸುತ್ತೆ, ಕಂಪೇರ್ ಟು ಇವಾಗ ಟಾರ್ ರೋಡ್ಗೆಲ್ಲ ಕಂಪೇರ್ ಮಾಡಿದ್ರೆ. ಮತ್ತು ಇವಾಗ ಸಿಮೆಂಟ್ ರೋಡ್ ಮಾಡಿದ್ರೆ ಅದು ನೀರನ್ನ ಭೂಮಿಗೆ ಬಿಡಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ವ. ಸೊ ಅದೆಲ್ಲ ನೋಡಿದ್ರೆ ಕಲ್ಲಿಂದ ಮಾಡಿರ್ತಕ್ಕಂಥ ರೋಡು ತುಂಬಾ ಬಾಳಿಕೆನೂ ಬರುತ್ತೆ ಮತ್ತು ಪ್ರಕೃತಿಗೂ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು ಅಲ್ಲಿ ನೋಡಿದಾಗ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ವೈಟ್ ಬಿಲ್ಡಿಂಗು, ಇದು ಬಂದು ಪ್ರೆಸಿಡೆನ್ಸ್ ಹೌಸ್ ಅಂತೆ. ಸೊ ತುಂಬ ಹೈಟಲ್ಲಿದೆ ಅವ್ರದ್ದು ಮನೆ, ಮತ್ತು ವೈಟ್ ಕಲರಲ್ಲಿ ತುಂಬ ಯುನೀಕಾಗಿ ಇತ್ತು. ಅಲ್ಲಿ ನಿಮಗೆ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅದೇ ಪೀಸ್ ಆಫ್ ಬ್ರಿಡ್ಜು. ಸೊ ಅದನ್ನು ನೈಟ್ ಟೈಮ್ ಒಂಥರ ವ್ಯೂ ಕಾಣಿಸುತ್ತೆ ಮತ್ತು ಡೇ ಟೈಮ್ ಒಂಥರ ವ್ಯೂ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಇಲ್ಲೇ ನಾವು ಬೋಟ್ ರೈಡ್ ಹೋಗಿದ್ದು. ಇಲ್ಲಿ ನಿಮಗೆ 2 ಆಪ್ಷನ್ ಇದೆ ಸಿಟಿನ ನೋಡೋದಕ್ಕೆ. ಒಂದು ಈ ಥರ ಬೋಟ್ ರೈಡಲ್ಲಿ ಹೋಗೋದು, ಅಲ್ಲಿನೂ ಕೂಡ ನೀವು ಸಿಟಿನ ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೊಂದಿದೆ ನಿಮಗೆ ಕೇಬಲ್ ಕಾರು, ಅಲ್ಲಿ ಅದು ಈ ಪಾಯಿಂಟಿಂದನೇ ನಿಮಗೆ ಮದರ್ ಆಫ್ ಜಾರ್ಜಿಯಾ ಏನಿದೆ ಅಲ್ಲಿಗೆ ಹೋಗ್ಬೋದು, ಮದರ್ ಆಫ್ ಜಾರ್ಜಿಯಾಗೆ. ಬಟ್ ನಾವಿಲ್ಲಿ ಬೋಟ್ ಟೂರ್ನ ಚೂಸ್ ಮಾಡಿದ್ವಿ, ಯಾಕಂದರೆ ನಮಗೆ ಕೇಬಲ್ ಕಾರ್ನ ಗುದ್ದಾರಿನಲ್ಲಿ ಟ್ರೈ ಮಾಡಬೇಕು ಅಂತ ಇತ್ತು, ಸ್ನೋ ಪ್ಲೇಸಲ್ಲಿ. ಸೊ ಹಂಗಾಗಿ ಇಲ್ಲಿ ಬೋಟ್ ರೈಡ್ನ ಎಂಜಾಯ್ ಮಾಡೋಣ ಅಂತ ಹೇಳಿ ಚೂಸ್ ಮಾಡಿದ್ವಿ. ಇದು ಪರ್ ಹೆಡ್ ನಿಮಗೆ 40 ಲಹರಿ ತಗೊಂಡ್ರು. ಸೊ ಮಕ್ಕಳಿಗೆ 5 ಇಯರ್ಸ್ ಅಂಡರ್ ಮಕ್ಕಳಿಗೆ ಫ್ರೀ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಅದನ್ನೆಲ್ಲರೂ ಚೂಸ್ ಮಾಡಿಕೊಂಡು ಹೋದ್ವಿ. ಇದು ನಾವು ಇನ್ನೊಬ್ಬರು ಫ್ಯಾಮಿಲಿ ನಮ್ಮ ಜೊತೆನೇ ಬಂದರು, ಅವ್ರು ಬಂದು ಆಂಧ್ರದವರಂತೆ. ಸೊ ಇಂಡಿಯಾಯಿಂದ ಬಂದಿದ್ದರು, ಇಂಡಿಯಾಯಿಂದ ಅಲ್ಲ, ಸೌದಿಯಿಂದ ಬಂದಿದ್ದರು. ಸೊ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿ ಆ ಮಳೆ ಬರ್ತಾ ಇದ್ದಿದ್ದಕ್ಕೂ ಆ ವೆದರ್ಗೂ ಬೋಟ್ ರೈಡಲ್ಲಿ ಹೋಗ್ತಾಯಿದ್ರೆ ಅವ್ರು ಬೇರೆ ಮ್ಯೂಸಿಕ್ ಹಾಕಿದ್ರು, ಮಸ್ತ್
ಅನಿಸ್ತಾ ಇತ್ತು ವ್ಯೂ ನೋಡೋದಕ್ಕೆ. ತುಂಬ ಅಂದರೆ ತುಂಬಾ ಚಳಿ ಅನಿಸ್ತಾ ಇತ್ತು, ಯಾಕಂದರೆ ಸ್ವಲ್ಪ ಗಾಳಿ ಕೂಡ ಇತ್ತು. ಬ್ಲೌಸು, ಕ್ಯಾಪು ಎಲ್ಲ ಹಾಕ್ಕೊಂಡಿದ್ರೂ ಚಳಿ ಚಳಿ ಅಂತ ಅನಿಸ್ತಿತ್ತು. ನಮಗೆ ಸ್ನೋ ಏರಿಯಾದಲ್ಲಿನೂ ಕೂಡ ಅಷ್ಟು ಚಳಿ ಅನಿಸಿರಲಿಲ್ಲ, ಈ ಜಾಗದಲ್ಲಿ ಅಷ್ಟು ಚಳಿ ಅನಿಸ್ತಾ ಇತ್ತು. ಆ ಮಳೆ ಬರ್ತಾ ಇದ್ದಿದ್ದಕ್ಕೂ, ಆ ತಣ್ಣಗೆ ಗಾಳಿ ಬೀಸ್ತಾ ಇದ್ದಿದ್ದಕ್ಕೂ ತುಂಬಾ ಚಳಿ ಅನಿಸ್ತು. ಇದೇ ಬ್ರಿಡ್ಜ್ ಆಫ್ ಪೀಸು. ಸೊ ಇದು ನೈಟ್ ಟೈಮಲ್ಲಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿದಾಗ ಇನ್ನೊಂಥರ ವ್ಯೂ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಆಫ್ ಆಫ್ ದ ಸಿಟಿ ಒಂದು ಡೈರೆಕ್ಷನಲ್ಲಿ ಕಾಣಿಸುತ್ತೆ, ಇನ್ನೊಂದು ಡೈರೆಕ್ಷನ್ಗೆ ಹೋದಾಗ ಇನ್ನೊಂದು ಆಫ್ ದ ಸಿಟಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದರು. ನಾವು ವಿಡಿಯೋದಲ್ಲಿ, ಫಿಲಮಲ್ಲಿ ಎಲ್ಲ ನೋಡ್ತಾ ಇದ್ವಲ್ಲ, ನಾವು ಗಾಳಿ ಬಿಟ್ಟರೆ ಆ ಥರ ಫಾಗ್ ಥರ, ಹೊಗೆ ಥರ ಬರೋದು. ಸೊ ಇಲ್ಲಿ ನಮಗೆ ಆ ಥರ ಅನಿಸ್ತಾ ಇತ್ತು. ನಾವು ಮಾತಾಡ್ತಿದ್ರೆ ಉಫ್ ಉಫ್ ಅಂತ ಇದನ್ನು ಮಾಡ್ತಾಯಿದ್ವಿ. ಸೊ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಸಾಂಗಿಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಪಾಪ ಅವ್ರಿಗೂ ಇವ್ರು ಫ್ರಂಟಲ್ಲಿ ಕೂತಿದ್ರು ಇಬ್ಬರೂ, ಅವ್ರಿಗೆ ಮಳೆ ಹಿಂಗೆ ಸಿಡಿತಾ ಇತ್ತು. ಬರೋ ಒಳಗಡೆ ಅಂದ್ರೂ ಇಲ್ಲ ಇಲ್ಲ ಅಂತ ಅಲ್ಲೇ ಕೂತ್ಕೊಂಡಿದ್ರು. ಸೊ ಅವರು ತುಂಬಾ ಮಕ್ಕಳು ಸ್ವಲ್ಪ ಇರ್ಸು ಮುರ್ಸು ಅನಿಸ್ತಾ ಇತ್ತು ಅವರಿಗೆ, ಮಳೆ ಬರ್ತಾಯಿದೆ. ಅದಕ್ಕೆ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇದೇ ಕೇಬಲ್ ಕಾರು, ಇಲ್ಲೇ ಹೋಗೋದು. ಸೊ ಅಲ್ಲೊಂದು ಬಂದು ನಿಮಗೆ ಕೆಥಡ್ರಲ್ ಕಾಣಿಸ್ತಿದೆ, ಮತ್ತು ಎಲ್ಲ ಒಬ್ಬ ರಾಜಂದು ಕೆತ್ತನೆ ಕೂಡ ಮಾಡಿದ್ದಾರೆ ಸ್ಟ್ಯಾಚು ಥರ. ಸೊ ಇದು ಇಲ್ಲಿ ಹಿಂಗೆ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಏನು ಮೌಂಟೇನ್ಸ್ ಅಂತ ಅಲ್ಲ, ಒಂದು ಬೆಟ್ಟ ಗುಡ್ಡ ಥರ, ಗುಡ್ಡ ಅಂದ್ಕೊಳ್ಳಿ ನಮ್ಮ ಭಾಷೆಯಲ್ಲಿ. ಸೊ ಅದ್ರ ಮೇಲೆಲ್ಲ ಮನೆ ಕಟ್ಟಿದ್ದಾರೆ. ಅದನ್ನು ನೋಡಿದ್ರೇ ನಮಗೆ ಭಯ ಆಯಿತು. ಯಾಕಂದರೆ ಇವಾಗ ಮನೆ ಕಟ್ಟಬೇಕಾದ್ರೆ ಒಂದು ಕರೆಕ್ಟಾಗಿ ಒಂದು ಸಮನಾದ ಜಾಗದಲ್ಲಿ ಬೇಸಿಕಲಿ ನಾವೆಲ್ಲ ಮನೆ ಕಟ್ತೀವಿ. ಬಟ್ ಇಲ್ಲಿ ನೋಡಿಬಿಟ್ಟು ನಮಗೆ ಶಾಕ್ ಆಯಿತು. ಏನು ಅದಕ್ಕೆ ಜಾಗ ತಳ ಏನೂ ಇಲ್ಲ, ಹೆಂಗಂದ್ರೆ ಹಂಗೆ ಕಟ್ಬಿಟ್ಟಿದ್ದಾರೆ. ಅದು ಹೆಂಗಿದ್ದಾರೆ ಅದು ನೋಡ್ತಾ ಇರ್ಬೋದು, ಎಷ್ಟು ಹೈಟ್ ಇದೆ. ಇನ್ ಕೇಸ್ ಏನಾದರೂ ಮಕ್ಕಳು ಆ ಥರ ಇದ್ದು ಬಿದ್ದರೆ ಸೀದಾ ನೀರಿಗೆ ಬೀಳ್ತಾ ಇದ್ದಿದ್ದು. ಆದರೂ ಭಯ ಇಲ್ಲದೆ ಅಷ್ಟು ಆರಾಮಾಗಿ ಕಟ್ಟಿದ್ದಾರೆ ಮನೆಗಳ್ನ. ನಮಗಂತೂ ನೋಡಿ ಒಂಥರ ಶಾಕ್ ಆಯಿತು. ಯಾಕಂದರೆ ಈ ಥರನೂ ಮನೆ ಕಟ್ಬೋದಾ ಅಂತಂದು ಅಲ್ಲಿ ನಮಗೆ ನೋಡಿದ್ದಾಗ ಮೇಲೇ ಗೊತ್ತಾಗಿದ್ದು. ಸೊ ನೋಡ್ತಾ ಇರ್ಬೋದು ನೋಡಿ, ಏನು ಅದಕ್ಕೆ ಶೇಪೇ ಇಲ್ಲ. ಹೆಂಗಂದ್ರೆ ಹಾಗೆ ಕೆಳಗಡೆ ಒಂದೊಂದು ಪಿಲ್ಲರ್ ಹಾಕ್ಬಿಟ್ಟಿದ್ದಾರೆ, ಮಧ್ಯ ಗ್ಯಾಪ್ ಇದೆ, ಅದರ ಮೇಲೆ ಹಂಗೆ ಬಾಲ್ಕನಿ ಅಂತ ಮಾಡಿಬಿಟ್ಟು ಸೊ ಮನೆ ಕಟ್ಬಿಟ್ಟಿದ್ದಾರೆ ಅಷ್ಟೇ. ಸೊ ತುಂಬಾ ಯುನೀಕ್ ಅಂತ ಅನಿಸ್ತಾ ಇತ್ತು. ಅದಾದಮೇಲೆ ಸ್ವಲ್ಪ ಮುಂದೆ ಹೋಗ್ತಾ ಅಲ್ಲಿ ಕೆಳಗಡೆ ಸ್ವಲ್ಪ ಫಾಲ್ಸ್ ಥರ ಬರ್ತಾಯಿತ್ತು. ಅದು ಯಾವ ಫಾಲ್ಸು ಏನು ಅಂತ ಮಾತ್ರ ನಮಗೆ ಗೊತ್ತಾಗಲಿಲ್ಲ. ಸೊ ಅಂಜನು ಮತ್ತು ಅವ್ರ ನಾರಾಯಣ ಅವರೆಲ್ಲ ಇದೆಲ್ಲ ಮನೆಗಳಿಂದನೇ ಅವನು ಡ್ರೈನೇಜ್ ಫೆಸಿಲಿಟಿ ಎಲ್ಲಿ ಕೊಡಬೇಕು ಅಂತ ಗೊತ್ತಾಗ್ದೆಲ್ಲ ಈ ಥರ ಮಾಡಿದ್ದಾನೆ, ಅದು ಫಾಲ್ಸ್ ಥರ ನಮಗೆ ಕಾಣಿಸ್ತಿದೆ ಅಂತೆಲ್ಲ ರೇಗಿಸ್ತಾ ಇದ್ರು. ಸೊ ನೋಡ್ತಾ ಇರ್ಬೋದು ಮನೆಗಳು ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ ಅಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತೇಳಿ ಅಲ್ವಾ. ಸೊ ನಮಗೆ ನೋಡಿದಾಗಲೇ ಸೀರಿಯಸ್ಸಾಗಿ ಭಯ ಆಯಿತು. ಯಾಕಂದರೆ ನಮಗೆ ಈ ಥರ ಎಲ್ಲ ಜಾಗದಲ್ಲಿ ಮನೆ ಕಟ್ಟೋ ಆಲೋಚನೆನೂ ಬರಲ್ಲ. ಇನ್ ಕೇಸ್ ಕಟ್ಟಿದ್ರೆ ಇವನೇನಿಗೆ ಹುಚ್ಚಿಡ್ದಿದ್ಯಾ ಏನು ಅಂತ ಕೇಳೋರು ಉಂಟು ನಮ್ಮ ಕಡೆ ಎಲ್ಲ ಈ ಥರ ಮನೆ ಕಟ್ಟಿದ್ರೆ. ಬಟ್ ಇದು ಕಾಮನ್ ಅಂತ ಅನಿಸ್ಬಿಡ್ತು ಇಲ್ಲಿ ನೋಡಿಬಿಟ್ಟು ನಮಗೆ. ಇದಾದಮೇಲೆ ಇಲ್ಲಿ ಪಕ್ಷಿಗಳಿದ್ವು, ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಆ ಪಕ್ಷಿಗಳು. ಆ ನೀರು ಮೇಲೆ ಹಾರ್ಕೊಂಡು ಹೋಗೋದನ್ನ ನೋಡಿ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಬೋಟ್ ರೈಡ್ ಮುಗಿಸ್ಕೊಂಡು ಇಲ್ಲಿಂದ ವಾಪಸ್ ನಾವು ಇಲ್ಲಿ ಇನ್ನೊಂದು ಹೇಳೋದು ಮರೆತೆ ನಾನು. ಇಲ್ಲಿ ನಿಮಗೆ ಫ್ರೀಯಾಗಿ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಮತ್ತು ವೈನ್ ಕೂಡ ನಿಮಗೆ ಆಫರ್ ಮಾಡ್ತಾರೆ. ಬೋಟ್ ರೈಡ್ ಹೋಗಬೇಕಾದ್ರೆ ಅಲ್ಲಿ ಎಂಟ್ರೆನ್ಸಲ್ಲೇ ನೀವೆಲ್ಲಿ ಟಿಕೆಟ್ನ ಪರ್ಚೇಸ್ ಮಾಡ್ತೀರಾ ಅಲ್ಲಿ ನಿಮಗೆ ಆಫರ್ ಮಾಡ್ತಾರೆ. ಇಫ್ ಯು ಆರ್ ಡ್ರಿಂಕ್ ಲವರ್ ಮೀನ್ಸ್ ವೈನು ಈ ಥರ ಡ್ರಿಂಕ್ ಲವರ್ ಆಗಿದ್ದರೆ ಯು ಕ್ಯಾನ್ ಟ್ರೈ. ಬಟ್ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಟೇಸ್ಟ್ ಇರುತ್ತೆ. ಸೊ ನಿಮಗೆ ಇಷ್ಟ ಇದ್ದರೆ ತೊಗೋಬೋದು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಅಂತ ಅಲ್ಲ, ನೀವು ಜಾರ್ಜಿಯಾದಲ್ಲಿ ನಮ್ಮ ಫ್ಯಾಮಿಲಿಯವ್ರು ಏನು ಹೇಳ್ತಾಯಿದ್ರು ಅದನ್ನು ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. ವಾಟರ್ಗಿಂತ ಅಂದರೆ ನೀರಿಗಿಂತ ಬಿಯರೇ ಕಮ್ಮಿ ಅಲ್ಲಿ ಅಂತ ಹೇಳ್ತಾಯಿದ್ರು. ಸೊ ಅಷ್ಟು ಚೀಪ್ ಅಂತ ಹೇಳ್ತಾಯಿದ್ರು. ಸೊ ಯಾಕಂದರೆ ಎಲ್ಲ ಕಡೆ ನಿಮಗೆ ನಮ್ಮ ಕಡೆ ಏನು ಇವಾಗ ಶಾಪ್ಗಳು ಸಿಗುತ್ತಲ್ಲ, ಈ ಚಿಕ್ಕ ಚಿಕ್ಕ ಅಂಗಡಿಗಳು, ಗ್ರಂಥಿ ಅಂಗಡಿಗಳು ಆ ಥರ ಈ ಥರ ಹಾಲು ತರಕಾರಿ ಅಲ್ಲೆಲ್ಲ ನಿಮಗೆ ಬಿಯರ್ ಸಿಗುತ್ತೆ, ವೈನ್ ಸಿಗುತ್ತೆ. ಸೊ ನೀವು ಬೀಡಿ, ಸಿಗರೇಟು, ವೈನ್ ಇದೆಲ್ಲ ಅಲ್ಲಿ ಕಾಮನ್ನು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ, ಏನಿಲ್ಲ. ಯಾಕಂದರೆ ಅಲ್ಲಿನ ವೆದರ್ಗೆ ನಾವು ಸೆಟ್ ಆಗಬೇಕು ನಮ್ಮ ಬಾಡಿ ಅಂತ ಅಂದರೆ ಈ ಥರ ನೋಡಿ. ಇದನ್ನೇ ನಾನು ಹೇಳಿದ್ದು ಫಾಲ್ಸು ಹಿಂಗೆ ಬರ್ತಿದೆ ಅಲ್ವಾ.
ಸೊ ಅಲ್ಲಿನ ವೆದರ್ಗೆ ನಮ್ಮ ಬಾಡಿ ಸೆಟ್ ಆಗಬೇಕು ಅಂದರೆ ಅಲ್ಲಿ ಇದು ಕಾಮನ್ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಯಾವ ರೀತಿ ಅಂತ, ಆರೋಗ್ಯದ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತ. ಸೊ ಇದೇ ನೋಡಿ ಹೇಳಿದ್ದು ನಾನು, ಬರ್ಡ್ಸ್ಗಳು ಎಷ್ಟು ಚೆನ್ನಾಗಿ ಕೂತಿದೆ. ತುಂಬಾ ಬರ್ಡ್ಸ್ ಇದ್ವು. ನಾವು ಅಷ್ಟು ಹತ್ರ ಹೋದ್ರೂ ಕೂಡ ಅವು ಭಯ ಇಲ್ದಲೇ ಕೂತಿದ್ವು. ಆಮೇಲೆ ಸ್ವಲ್ಪ ದೂರ ಆದಮೇಲೆ ಆ ಬರ್ಡ್ಸ್ಗಳು ಹಾರೋದ್ವು. ಅದು ಹಾರೋಗ್ಬೇಕಾದ್ರೆ ನೋಡೋಕ್ಕೆ ತುಂಬ ಖುಷಿ ಅಂತ ಅನಿಸ್ತಿತ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಬೋಟ್ ರೈಡು ಆ ಥರ ವೆದರಲ್ಲಿ ಎಂಜಾಯ್ ಮಾಡಿದ್ದು ನಮಗೆ ಒಂಥರ ಚೆನ್ನಾಗಿ ಅನಿಸ್ತು. ಸೊ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ರೈಡ್ ಅನಿಸುತ್ತೆ ಇದು ನಿಮಗೆ. ಸೊ ನೀವು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ನೀವೇನಾದರೂ ಜಾರ್ಜಿಯಾಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವೇನೋ ಆಪ್ಷನ್ ತೊಗೋಬೋದು. ಐದರ್ ಬೋಟ್ ರೈಡ್ ಹೋಗ್ಬೋದು ಅಥವಾ ಕೇಬಲ್ ಕಾರ್ ಹೋಗ್ಬೋದು. ಸೊ ಎರಡೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಕೇಬಲ್ ಕಾರ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ, ಬೋಟ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಕ್ಕೆ. ಸೊ ಯು ಕ್ಯಾನ್ ಚೂಸ್ ವಾಟ್ ಎವರ್ ಯು ವಾಂಟ್. ಸೊ ಫೀಸ್ ಮಾತ್ರ 40 ಲಹರಿ ಬಂದು 40 ಜೆಲ್ ಬಂದು ಒಬ್ಬ ಪರ್ಸನ್ಗೆ ತೊಗೊತಾರೆ. ಸೊ ಇದಾಗಿತ್ತು ನಮ್ಮ ಬೋಟ್ ರೈಡ್. ಬೋಟ್ ರೈಡ್ ಮುಗಿಸ್ಕೊಂಡು ಆನ್ ದ ವೇ ಟು ಕ್ರೋನಿಕಲ್ಸ್ ಆಫ್ ಜಾರ್ಜಿಯಾ ನಾವು ಟಿಬ್ಲಿಸಿ ಅಂತ ಅಲ್ಲಿಗೆ ಕರ್ಕೊಂಬಂದರು ನಮಗೆ ಡ್ರೈವರು. ಯಾಕಂದರೆ ಇದನ್ನು ನಮಗೆ ಅವರು ಡ್ರೈವರ್ ಹೇಳಿದ ಪ್ರಕಾರ ಏನು ಯುದ್ಧ ಆಗ್ತಾ ಇತ್ತಲ್ವ ಆಗೆಲ್ಲ, ಇವಾಗ 2ನೇ ಮಹಾಯುದ್ಧ ಆ ಥರ ಎಲ್ಲ ನಡೆದಿತ್ತಲ್ಲ. ಸೊ ಆ ಟೈಮಲ್ಲಿ ಈ ಟಿಬ್ಲಿಸಿ ವಾಟರ್ನೇ ಯುದ್ಧದ ಟೈಮಲ್ಲೆಲ್ಲ ಬಳಸ್ಕೊತಾ ಇದ್ದು. ಸೊ ಇದಕ್ಕೆ ಒಂದು ಕತೆ ಇದೆ, ಪುರಾತನ ಕಾಲದ್ದು. ಇದೇ ನಮಗೆ ಅವಾಗ ಆಧಾರ ಆಗಿತ್ತು ಅಂತ ಎಲ್ಲ ಹೇಳ್ತಾಯಿದ್ರು. ಈಗಲೂ ಕೂಡ ಇಲ್ಲಿ ತುಂಬ ನಂಬ್ಕೊಂಡು ಅದನ್ನು ನದಿನ ನಂಬ್ಕೊಂಡು ತುಂಬ ಜನ ಬದುಕ್ತಿದ್ದಾರೆ. ನೋಡ್ತಾ ಇರ್ಬೋದು, ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಏನು ನಿಮಗೆ ವ್ಯವಸಾಯಕ್ಕೆ ಆ ಥರಕ್ಕೆಲ್ಲ ಅದೇ ನೀರನ್ನೇ ಬಳಸ್ಕೊತಾ ಇರೋದು ಅಂತ ಹೇಳಿದ್ರು. ಅದನ್ನು ನೋಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಕ್ರೋನಿಕಲ್ಸ್ ಆಫ್ ಜಾರ್ಜಿಯಾಗೆ. ಇದು ನಿಮಗೆ ನೋಡ್ತಾ ಇರ್ಬೋದು ಮಳೆ ಬರ್ತಾಯಿತ್ತು. ನಾವು ಅಂಬ್ರೆಲಾ ಏನು ತೊಗೊಂಡು ಹೋಗಿರಲಿಲ್ಲ. ಅದು ಪ್ಲ್ಯಾನ್ ಮಾಡಿದ್ವಿ ತೊಗೊಂಡು ಹೋಗಬೇಕು ಅಂತ, ಬಟ್ ಬೇರೆ ಬೇರೆ ಥಿಂಗ್ಸ್ನೆಲ್ಲ ಅರೇಂಜ್ ಮಾಡೋದ್ರಲ್ಲಿ ಮರ್ತೋಯ್ತು. ಬಟ್ ಅಲ್ಲೇ ತೊಗೊಂಡ್ವಿ. ನಿಮಗೆ ಏನಾದರೂ ಆ ಥರ ಆಪ್ಷನ್ ಇದೆ ಬೇಕಿದ್ದು ಅಂದರೆ ಇಲ್ಲಿ ನಿಮಗೆ ಸಿಗುತ್ತೆ, ಟೆನ್ಷನ್ ಏನೂ ತೊಗೊಳ್ಳೋ ಹಾಗಿಲ್ಲ. ಅದೇ ಪ್ಲೇಸಲ್ಲಿ ನಮಗೆ ಸಿಕ್ತು 20 ಜೆಲ್ ಒಂದು ಅಂಬ್ರೆಲಾ. ಸೊ ಇದು ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಒಂದೊಂದು ಪಿಲ್ಲರು ಕೂಡ ಒಂದೊಂದು ಡೀಟೈಲಿಂಗಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅದನ್ನು ನಾವು ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಸೊ ಅಲ್ಲಲ್ಲಿ ಈ ಥರ ರಿಟರ್ನಲ್ಲಿ ಬರೆದಿದ್ರು. ನಮಗೆ ಅದು ಅರ್ಥ ಆಗ್ತಾ ಇರಲಿಲ್ಲ ಭಾಷೆ, ಬಟ್ ಆ ಥರ ಎಲ್ಲ ಕೆತ್ತನೆ ಮಾಡಿದರು. ಮಳೆ ಬರ್ತಾ ಇದ್ದಿದ್ದಕ್ಕೆ ನಮಗೆ ಅಲ್ಲಿ ತುಂಬ ಹೊತ್ತು ಟೈಮ್ನ ಕಳೀಲಿಕ್ಕಾಗಲಿಲ್ಲ. ಬಟ್ ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಅಲ್ಲಿಂದ ಅದು ತುಂಬ ಹೈಟಲ್ಲಿ ಇರೋದ್ರಿಂದ ಕ್ರಾನಿಕಲ್ಸ್ ಆಫ್ ಜಾರ್ಜಿಯಾ ನಿಮಗೆ ಆಲ್ಮೋಸ್ಟ್ ಸಿಟಿ ಕಾಣಿಸುತ್ತೆ. ಒನ್ ಸೈಡ್ ಆಫ್ ದ ಪಾರ್ಟಲ್ಲಿ ನಿಮಗೆ ಕಮರ್ಷಿಯಲ್ ಪಾರ್ಟ್ ಏನು ಬಿಲ್ಡಿಂಗ್ಸು ಈ ಥರದ್ದೆಲ್ಲ ಕಾಣುತ್ತೆ. ಇನ್ನೊಂದು ಕಡೆ ನಿಮಗೆ ಬೆಟ್ಟ ಗುಡ್ಡ ಮೌಂಟೈನ್ಸು ಈ ಥರದ್ದು ಕಾಣಿಸುತ್ತೆ. ಬಟ್ ಮಳೆ ಬರ್ತಾ ಇದ್ದಿದ್ದಕ್ಕೆ ಮೋಡದಿಂದ ಮುಚ್ಚೋಗಿತ್ತು, ಅಷ್ಟು ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಸೈಡ್ ನೋಡಿದ್ರೆ ಆವಾಗಲೇ ನಮಗೆ ತೋರಿಸಿದ್ನಲ್ಲ ಟಿಬ್ಲಿಸಿ, ಅದು ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ನಾವು ಇಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆ ಮಳೆನಲ್ಲಿನೇ ಒಂದೆರಡು ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ಮಕ್ಕಳೆಲ್ಲ
ರೀಲ್ಸ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು. ಬಟ್ ಏನಂದರೆ ಇನ್ನೂ ಸ್ವಲ್ಪ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತಿತ್ತು. ಬಟ್ ಮಳೆ ಇದ್ದಿದ್ದಕ್ಕೆ ಎಲ್ಲೂ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಿಮಗೆ ಇಲ್ಲಿ 16 ಪಿಲ್ಲರ್ಸ್ ಕಾಣಿಸುತ್ತೆ. ಅದು ಹೆಂಗೆ ಮಾಡಿದ್ದಾರೆ ಅಂದರೆ ಡಿವೈಡ್ ಮಾಡಿದ್ದಾರೆ. ಕೆಳಗಡೆ ನಿಮಗೆ ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಂತೆ, ಯೇಸುಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕೆತ್ತನೆಗಳ್ನೆಲ್ಲ ಮಾಡಿದ್ದಾರೆ. ಇನ್ನು ಹಾಫ್ ಆಫ್ ದ ಮೇಲ್ಗಡೆ ರಾಜರದು ಮತ್ತು ರಾಣಿಗಳದ್ದು, ಆ ಜಾರ್ಜಿಯನ್ ಕಂಟ್ರಿದು ಏನು ಹೀರೋ ಅಂತ ನಾವು ಕರೀತಾರೆ, ಸೊ ಅವ್ರನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. 16 ಕಂಬನೂ ನೀವು ಸುತ್ತ ನೋಡ್ಬೋದು. ತುಂಬ ಡೀಟೈಲಿಂಗಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಅಲ್ಲಿ ಟೈಮ್ ಮಳೆ ಇರಲಿಲ್ಲ ಅಂದಿದ್ರೆ ಡೀಟೈಲಾಗಿ ಕುತ್ಕೊಂಡು ನೋಡ್ಬೋದಾಗಿತ್ತು ಅಂತ ಅನಿಸ್ತಾ ಇತ್ತು. ಅಷ್ಟು ಎತ್ತರ ಇದೆ, ಏನಿಲ್ಲ ಅಂದರೆ 30ರಿಂದ 35 ಫೀಟ್ ಮೇಲೇ ಇದೆ. ತುಂಬಾ ಹೈಟಲ್ಲಿ ಇದೆ. ಪ್ಲೇಸನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಏನು ಶಿಲುಬೆ ಅಂತ ಏಸೋದು ಕರೀತಾರೆ, ಎಲ್ಲ ಕಡೆ ಅದು ಸ್ಟ್ರೈಟಾಗಿರುತ್ತೆ. ಬಟ್ ಇಲ್ಲಿ ನಿಮಗೆ ಅದು ಸ್ವಲ್ಪ ಬೆಂಡಾದಂಗೆ ಕಾಣಿಸುತ್ತೆ. ಅದು ಇಲ್ಲಿ ಮಾತ್ರ ನಾನು ನೋಡಿರ್ತಕ್ಕಂಥದ್ದು. ನೀವೇನಾದರೂ ಬೇರೆ ಕಡೆ ನೋಡಿದರೆ ಕಮೆಂಟ್ ಮಾಡಿ. ಸೊ ನಾನು ಮಾತ್ರ ಅಬ್ಸರ್ವ್ ಮಾಡಿದ್ದು ಇಲ್ಲಿ. ಸೊ ನೋಡ್ತಾ ಇರ್ಬೋದು, ಈ ಥರ ಡೀಟೈಲಿಂಗಾಗಿ ಕೆತ್ತನೆಗಳು ತುಂಬಾ ಅದ್ಭುತ ಅಂತ ಅನಿಸ್ತಾಯಿತ್ತು ಆ ಕೆತ್ತನೆಗಳು. ಇದು ಬಂದು ಮೆಟಲ್ ಕೋಟಿಂಗ್ ಅಂತ ಹೇಳ್ತಾಯಿದ್ರು. ಮೆಟಲಲ್ಲಿ ಏನೋ ಕೆತ್ತನೆ ಮಾಡಿ ಅಂಟಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನಮ್ಮ ಕ್ರೋನಿಕಲ್ಸ್ ಆಫ್ ಜಾರ್ಜಿಯಾ. ನೀವೇನಾದರೂ ಜಾರ್ಜಿಯಾಗೆ ಬರ್ತಾಯಿದ್ರೆ ಮಿಸ್ ಮಾಡ್ದಲೇ ಈ ಪ್ಲೇಸ್ನ ನೀವು ಪ್ಲೀಸ್ ಕವರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿಗೆ ಬರೋದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀ ಇಲ್ಲ. ನೀವು ಹಾಗೆ ಬಂದು ಹೋಗ್ಬೋದು. ಟಿಬ್ಲಿಸಿಯಿಂದ ನಿಮಗೆ ಮ್ಯಾಕ್ಸಿಮಮ್ 2 to 3 ಅವರ್ಸ್ ಜರ್ನಿ ಅಂತ ಅಂದ್ಕೊತೀನಿ. ಯಾಕಂದರೆ ನಾವು ಆ ಪ್ಲೇಸ್ ಈ ಪ್ಲೇಸ್ ಅಂತ ನೋಡ್ಕೊಂಬಂದಿದ್ದಕ್ಕೆ ನಮಗೆ ಅಷ್ಟು ಎಕ್ಸಾಕ್ಟಾಗಿ ಎಷ್ಟು ಅವರ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ಸೊ ಡೆಫಿನೆಟ್ಲಿ ಟಿಬ್ಲಿಸಿನಲ್ಲಿ ನೀವು ಜಾರ್ಜಿಯಾಗೆ ಹೋದರೆ ಟಿಬ್ಲಿಸಿ ಟೂರ್ ಅಂತ ಮಾಡೇ ಮಾಡ್ತಾರೆ. ಅದರಲ್ಲಿ ಈ ಪ್ಲೇಸ್ನ ಮಿಸ್ ಮಾಡದೆ ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಇದನ್ನು ನನ್ನ ಮಗ ವಿಡಿಯೋ ಮಾಡಿರೋದು. ತುಂಬಾ ಎಂಜಾಯ್ ಮಾಡಿಕೊಂಡು ವಿಡಿಯೋ ಮಾಡಿದ್ದಾನೆ ಅಂತ ಅನಿಸುತ್ತೆ. ಯಾಕಂದರೆ ಅವನ ಬಾಯಲ್ಲಿ ಒಂದು ಸಾಂಗ್ ಗುನುಗ್ತಾ ಇರ್ತಾನೆ. ಸೊ ಅದು ಏನು ಅಂತ ಸಾಂಗ್ ನನಗೆ ಅರ್ಥ ಆಗಲಿಲ್ಲ. ಬಟ್ ಯಾಕಂದರೆ ಅವನಿಗೆ ಇಂಗ್ಲೀಷ್ ಹಾಡುಗಳು ಅಂದರೆ ತುಂಬ ಇಷ್ಟ. ಸೊ ಅದನ್ನು ಯಾವುದೋ ಒಂದು ಹೇಳ್ತಾ ಇದ್ದ. ಕನ್ನಡ ಸಾಂಗೂ ಇಷ್ಟ, ಕೆಲವೊಂದು ಮಾತ್ರ. ಸೊ ಇಂಗ್ಲೀಷ್ ಸಾಂಗ್ ಅಂದರೆ ತುಂಬಾ ಇಷ್ಟ. ಅದನ್ನೇ ಯಾವುದೋ ಒಂದು ಹೇಳ್ತಾ ಇದ್ದ. ಅದನ್ನು ನಾನು ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ನನ್ನದು ವಾಯ್ಸ್ ಓವರ್ ಕೊಡಬೇಕಾಗಿತ್ತಲ್ಲ, ಸೊ ಹಂಗಾಗಿ ಹಾಕೋಕ್ಕಾಗಲಿಲ್ಲ. ಸೊ ಹೇಗನ್ನಿಸ್ತು ಪ್ಲೇಸ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದು ನಮ್ಮ ಡೇ 1 ವ್ಲಾಗ್ ಆಗಿತ್ತು. ಡೇ 1 ಅಂದರೆ ಹಾಫ್ ಆಫ್ ದಿ ಡೇ ಅಷ್ಟೇ ಕವರ್ ಮಾಡೋಕ್ಕಾಗಿತ್ತು. ಯಾಕಂದರೆ ಸ್ವಲ್ಪ ಡೀಟೈಲಿಂಗಾಗಿ ವಿಡಿಯೋ ಮಾಡಿರೋದ್ರಿಂದ ತುಂಬ ಟೈಮ್ ಕನ್ಸ್ಯೂಮ್ ಆಗಿದೆ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಒಂದೇ ಪಾರ್ಟ್ 2 ಬರುತ್ತೆ. ಸೊ ಟಿಲ್ ದೆನ್ ಬಾಯ್ ಬಾಯ್, ಲವ್ ಯು ಆಲ್.
ಹೇಗನ್ನಿಸ್ತು ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆದರೆ ಡೆಫಿನೆಟ್ಲಿ ಜಾರ್ಜಿಯಾಗೆ ಹೋದರೆ ಈ ಪ್ಲೇಸ್ನ ಮಿಸ್ ಮಾಡಬೇಡಿ, ವಿಸಿಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.